ನಾವಿವತ್ತು ಮ್ಯಾಂಗೋ ಕರಿ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಇಷ್ಟು ಮ್ಯಾಂಗೋಸ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಮ್ಮೂರಿಂದ ನಮ್ಮ ಅಪ್ಪ ಕಿತ್ಕೊಂಡ್ಬಂದಿರೋದು. ಸೊ ಮೊದಲು ಇದ್ರದ್ದು ಸಿಪ್ಪೆ ತೆಗೆಯೋಣ. ಈ ರೀತಿ ನೀವು ಮಧ್ಯದಲ್ಲಿ ಕಿತ್ತು ಈ ರೀತಿ ಸಿಪ್ಪೆ ತಗೊಂಡ್ರೆ ಈ ಸಿಪ್ಪೆನ ಬಿಸಾಡಬೇಡಿ. ಇದರಲ್ಲೂ ಸ್ವಲ್ಪ ರಸಾಂಶ ಇರುತ್ತೆ. ಸೊ ಅದನ್ನು ಸಪ್ರೇಟ್ ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ನಾನಿಲ್ಲಿ ಈ ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀನಿ. ಓಕೆ, ಸೊ ಬಿಡಿಸಿರೋದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಇದು ಆ್ಯಕ್ಚುಲಿ ನಮ್ಮೂರು ಸ್ಪೆಷಲ್. ನಮ್ಮೂರು ಕಾರ್ಗುಂದ ಬಂದುಬಿಟ್ಟು ಇಟ್ಸ್ ಅ ಫಾರೆಸ್ಟ್. ಅಲ್ಲಿ ನಾವು ಯಾವಾಗಾದ್ರೂ ಹಾಲಿಡೇಸ್ಗೆಲ್ಲ ಹೋದಾಗ ಯೂಶ್ವಲಿ ಈ ಸಾಂಬಾರು ಮಾಡ್ತಾರೆ. ಅದು ತುಂಬ 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 ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ವೆರಿ ಟೇಸ್ಟಿ. ನಮ್ಮ ಕೂರ್ಗ್ ಸ್ಪೆಷಲ್ ಮ್ಯಾಂಗೋ ಕರಿ. ಸೊ ನೀವೆಲ್ಲರೂ ಕೂರ್ಗ್ ಸೈಡ್ ಅಂತಂದರೆ ಪೋರ್ಕ್ ಅಂತ ಫೇಮಸ್ ಕೇಳಿರ್ತೀರ. ಬಟ್ ವೆಜಿಟೇರಿಯನ್ಸ್ಗೆ ಆಲ್ಸೋ ವಿ ಹ್ಯಾವ್ ವೆರೈಟೀಸ್. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದೆಮ್. ಆ್ಯಕ್ಚುಲಿ ನಾನು ನಮ್ಮ ಅಪ್ಪನ ಹೆಲ್ಪ್ ಮಾಡೋಕ್ಕೆ ಕರೆದೆ, ಬಟ್ ಈಸ್ ನಾಟ್ ಹೆಲ್ಪಿಂಗ್. ಅದಕ್ಕೆ ಅವ್ರ ಫೋನ್ ಇಸ್ಕೊಂಡಿದ್ದೀನಿ. ಅವ್ರ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದು. ಹಣ್ಣು ತಿನ್ನೋಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೋ ನಾವು ಈ ರೀತಿ ಕರಿ ಮಾಡಿಕೊಂಡು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಪೀಪಲ್ ಆರ್ ಗೋನಾ ಲವ್ ಇಟ್. ಸೊ ಈ ಥರ ದೊಡ್ಡ ಮ್ಯಾಂಗೋಸ್ ಕೂಡ ಹಾಕೋಬೋದು. ನಿಮ್ಮ ಹತ್ರ ಹಣ್ಣಾಗಿರೋ ಮಾವಿನ ಇದೆ ಅಂದ್ರೂ ಹಾಕೋಬೋದು. ಬಟ್ ಸ್ವಲ್ಪ ಕಾಯಿ ಇದ್ದರೆ ಹುಳಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಬಿಡಿಸಿಟ್ಕೊಂಡು ಸಿಪ್ಪೆನ ನಾನು ಈ ರೀತಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ವಿಲ್ ಹ್ಯಾವ್ ಟು ಸ್ಕ್ವೀಸ್ ಇಟ್. ಆಗ ಇದರಲ್ಲಿರೋ ರಸ ಎಲ್ಲ ಬರುತ್ತೆ ನೋಡಿ. ಈ ಥರ ಹಿಂಗೆ ನೀಟಾಗಿ ಸ್ಕ್ವೀಸ್ ಮಾಡಿಕೊಂಡ್ರೆ ಇದರಲ್ಲಿರೋ ರಸ ಎಲ್ಲ ಬರುತ್ತೆ. ಸೊ ಯು ಆರ್ ನಾಟ್ ವೇಸ್ಟಿಂಗ್ ಲೀಫ್ ಆಲ್ಸೋ ಅಂತ ಇರೋ ಮ್ಯಾಂಗೋ ಜ್ಯೂಸ್ನ ಕೂಡ ಇದನ್ನು ನಾವು ಸಾರಪಡಿಸ್ಕೊತೀವಿ. ಬಟ್ ಏನಂದರೆ ಹಣ್ಣನ್ನು ನೀಟಾಗಿ ತೊಗೊಳ್ಬೋದು. ಮ್ಯಾಂಗೋ ರಸಮ್ ಕೂಡ ಮಾಡ್ಬೋದು. ಅದು ಸಾಧ್ಯ ಆದರೆ ಇನ್ನೊಂದು ಸತಿ ಆದರೂ ವೀಡಿಯೋದಲ್ಲಿ ಮಾಡ್ತೀನಿ. ಬಟ್ ಇವಾಗ ನಾವು ಮಾಡ್ತಾರೋ ಮ್ಯಾಂಗೋ ಕರಿ. ಮ್ಯಾಂಗೋ ಸೀಸನ್. ಸೊ ನೀವು ಇದೇ ರೀತಿ ಎಷ್ಟೊಂದು ಥರ ರೆಸಿಪೀಸ್ನ ಯು ಕ್ಯಾನ್ ಟ್ರೈ ಆನ್ ಯುವರ್ ಓನ್. ಆ್ಯಕ್ಚುಲಿ ಹೊಸ ರೆಸಿಪಿ ನಾವೇ ಕಂಡುಹಿಡ್ಕೋಬೋದು. ವರ್ಷದೊಂದು ಸತಿ ಬರೋ ಹಣ್ಣು ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಲಾಟ್ ಆಫ್ ಆಗುತ್ತೆ. ಸೊ ಹೀಗೆ ಇಟ್ಬಿಟ್ಟು ಲೆಟ್ ಸ್ಟಾರ್ಟ್. ಓಕೆ, ಈಗ ಮ್ಯಾಂಗೋ ಮತ್ತು ಮ್ಯಾಂಗೋದು ರಸ. ಇದೆರಡೂ ಬೇಯಕ್ಕೆ ಇಟ್ಕೊಳ್ಳೋಣ. ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಈಗ ಇದನ್ನು ನಾವು ಬೇಯೋದಕ್ಕಿಡೋಣ. ಇದು ಬೇಯೋವರೆಗೂ ನಮ್ಮಪ್ಪ ಅವಾಗಿಂದ ಕಾಫಿ ಕೇಳ್ತಾರೆ. ಸೊ ಲೆಟ್ ಮಿ ಪ್ರಿಪೇರ್ ಕಾಫಿ ಫಾರ್ ಹಿಮ್. ಓಕೆ, ಸೊ ನಮ್ಮಪ್ಪನಿಗೆ ಕಾಫಿ ರೆಡಿ ಇದೆ. ಲೆಟ್ ಮಿ ಗೋ ಗಿವ್ ಹಿಮ್. ತಗೋಪ್ಪ ಕಾಫಿ. ಸ್ಟ್ರಾಂಗ್ ಇದೆಯಾ? ಇದೆ. ಓಕೆ. ಸ್ಟ್ರಾಂಗ್ ಇದೆ. ಯಾರು ತುಂಬ ಚೆನ್ನಾಗಿ ಕಾಫಿ ಮಾಡೋದು? ನಾನು ಮಾಡ್ಕೊಳ್ಳೋದೇ ಸರ್. ಹೌದು, ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಬಿಡು. ಫಿಲ್ಟರ್ ಕಾಫಿ. ಮಾವಿನ ಬೆಂದಿದೆಯಾ ನೋಡೋಣ. ಓಕೆ, ಸೊ ಇದು ಬೇಯೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಆಲ್ಮೋಸ್ಟ್ ಇದು ಬೆಂದಿದೆ. ಇನ್ನು ಸ್ವಲ್ಪ ಬೆಂದರೂ ಓಕೆನೆ, ಬಟ್ ಇಷ್ಟಾದರೂ ಫೈನ್. ಓಕೆ, ಸೊ ಈಗ ನೆಕ್ಸ್ಟ್ ಇದಕ್ಕೆ ನಾವು ಸಾಂಬಾರು ಪುಡಿ ಹಾಕೊಳ್ಳೋಣ. ನಮ್ಮನೇಲಿ ರೆಡಿ ಸಾಂಬಾರು ಪುಡಿ ಇದೆ. ಸೊ ಅದಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿಲ್ಲ. ಬಟ್ ನೀವು ಮಾಡ್ಕೋಬೇಕಂದ್ರೆ ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ, ಆಮೇಲೆ ಜೀರಿಗೆ, ಇನ್ನು ಎಷ್ಟು ಐಟಮ್ಸ್ ಹಾಕಬೇಕು ನಂಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಮಾಡಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಈ ಸಾಂಬಾರು ಪುಡಿನೇ ಒಂದು 2 to 3 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 12 to 15 ಐಟಮ್ಸ್ ಏನೋ ಹಾಕಿದ್ದಾರೆ. ಐ ಡೋಂಟ್ ನೋ. ಇಫ್ ಪಾಸಿಬಲ್ ಮೇ ಬಿ ನೆಕ್ಸ್ಟ್ ಟೈಮ್ ಅವ್ರು ಮಾಡುವಾಗ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಫಾರ್ ನೌ ಐ ಹ್ಯಾವ್ ಇಟ್ ರೆಡಿ. ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ನಮ್ಮನೇಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು. ಯು ಕ್ಯಾನ್ ಸಿ ನಾನಿದೊಂದು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಬಿಕಾಸ್ ಮಾವಿನ ಆಲ್ರೆಡಿ ಹುಳಿ ಇರುತ್ತೆ. ಸೊ ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ತುಂಬ ಉಪ್ಪು ಅನಿಸುತ್ತೆ.
ಅದಕ್ಕೆ ನೆಕ್ಸ್ಟು ಒಂದು 3-4 ಸ್ಪೂನಷ್ಟು ಬೆಲ್ಲ ಇಲ್ಲಾಂದರೆ ನೀವು ಸಕ್ಕರೆ ಕೂಡ ಹಾಕೋಬೋದು. ಬಿಕಾಸ್ ಕಾಯಿ ಮಾವಿನ ಹಣ್ಣು ಇರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ. ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಅಂತ ಸಿಗುತ್ತೆ ನಮಗೆ. ಸೊ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಚೆನ್ನಾಗಿದೆಯಪ್ಪ ಕಾಫಿ? ಅಪ್ಪ ಇಲ್ಲಿ ಹೆಲ್ಪ್ ಮಾಡೋದು ಬಿಟ್ಟು ನನಗೆ ಕಾಫಿ ಮಾಡ್ಕೊಡು ಅಂತ ಕೇಳ್ತಿದ್ದಾರೆ. ಇಟ್ಸ್ ಫೈನ್. ಮತ್ತು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಜಸ್ಟ್ ಲಿಟಲ್ ಅಷ್ಟೇ. ತುಂಬ ಹಾಕೊಂಡ್ರೆ ಇಟ್ಸ್ ನಾಟ್ ಗುಡ್ ಅಲ್ವಾ, ಅದಕ್ಕೆ ಸ್ವಲ್ಪ. ಈಗ ನಾವು ಸ್ವಲ್ಪ ಒಗ್ಗರಣೆ ಮಾಡೋಣ. ಓಕೆ, ಸೊ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಐ ಆಮ್ ಟೇಕಿಂಗ್ 1 2 3 4 5 I think 6 spoons of oil. ಅಯ್ಯೋ ಅದೇನು ಬಿಸಿ ಇದೆ. ಓಕೆ, ಬಿಸಿ ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜಾಸ್ತಿ ಹಾಕೋಣ. ಆ್ಯಂಡ್ ದೆನ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು, ಮತ್ತು ಕಾಯಿ ತುರಿನೂ ಹಾಕೋಬೋದು. ಅದು ಅವಾಗಲೇ ಫ್ಲೇಮ್ ಜಾಸ್ತಿ ಬಂದಿಲ್ಲ, ಸೊ ಅದಕ್ಕೆ ಬಗ್ಗನ್ಬಿಡ್ತಿದ್ದು ಬ್ರೌನ್ ಹಾಕಬೇಕು. ಸೊ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಓಕೆ, ಬೇಕಾದ್ರೆ ನಾನು ಚೂರು ನೀರು ಹಾಕೊಳ್ಳಿ, ಕ್ವಾಂಟಿಟಿ ಸಾಕಾಗಿಲ್ಲ ಅಂತಂದರೆ. ಭಾಳ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಇದು ಗಟ್ಟಿ ಇದ್ರೇ ಟೇಸ್ಟ್. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ, ಇದು ಫ್ಲೇವರ್ಗೆ. ಓಕೆ, ಸೊ ಮ್ಯಾಂಗೋ ಕರಿ ರೆಡಿ ಇದೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 5 minutes ಇಟ್ಟು ಆಫ್ ಮಾಡಿ. ಇಟ್ ಇಸ್ ರೆಡಿ ಟು ಈಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಬೈ.